ಯಾರ ಜೊತೆ ಜಾಸ್ತಿ ಮಾತಾಡೋದು ಇಲ್ಲ. ಮತ್ತೆ ಕುಟುಂಬದಲ್ಲಿ ಮಗ ಇದ್ದಾನೆ, ಸೊಸೆ ಇದ್ದಾಳೆ. ಇಷ್ಟೇ ನನ್ನ ಕುಟುಂಬ. ಇನ್ನು ಏನ್ ಹೇಳಿ ಇನ್ಸ್ಪೆಕ್ಟರ್ ಸರ್, ನೀವೇ ಕಂಡಿಡೀರಿ ಯಾರು ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದಾರೆ ಅಂತ. ತುಂಬಾನೇ ದೊಡ್ಡ ದ್ವೇಷ ಇರಬೇಕಾಗಿಲ್ಲ, ಆದ್ರೆ ಯಾರೋ ಒಬ್ರು ಇರ್ತಾರೆ, ಅವ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಅನುಮಾನ ಇರುತ್ತೆ. ಅದಕ್ಕಂತೂ ಅವಕಾಶ ಇಲ್ಲ ಇನ್ಸ್ಪೆಕ್ಟರ್ ಸರ್. ಇದು ನಡೆದಾಗ ನೀವು ಎಲ್ಲಿದ್ರೆ? ಸರ್, ನಾವಂತೂ ಮಲ್ಕೊಂಡಿದ್ವಿ, ಮತ್ತೆ ವಾಜ್ ಮುರಿದೋಗೋ ಶಬ್ದ ಬಂತು, ಅದಕ್ಕೆ ಓಡೋಡ್ ಬಂದ್ವಿ. ಮತ್ತೆ ಏನು ಅಂತ ಹೋಗಿ ನೋಡಿದಾಗ ಅಲ್ಲಿ ಬೆಡ್ರೂಮ್ದು ಕಿಟಕಿ ಓಪನ್ ಆಗಿತ್ತು. ಸರಿ, ನಾನು ಇಲ್ಲಿಂದ ಹೊರಡ್ತೀನಿ. ನನಗೆ ಇದ್ರ ಬಗ್ಗೆ ಗೊತ್ತಾಗಿದ ತಕ್ಷಣ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸರಿನಾ ಇನ್ಸ್ಪೆಕ್ಟರ್ ಸರ್? ತುಂಬಾ ತುಂಬಾ ಧನ್ಯವಾದ. ಓಕೆ, ಹೊರಡ್ತೀನಿ. ಯಾರಾಗಿರ್ಬೋದು? ಈ ಸರ್ಗಳು ನನ್ನ ಹತ್ರ ಎಷ್ಟು ಕೆಲಸ ಮಾಡಿಸ್ತಾರೆ, ನಂಗೆ ಸುಸ್ತಾಗುತ್ತೆ. ಇವರೆಲ್ಲ ಎಷ್ಟು ಗಲೀಜ್ ಮಾಡ್ಬಿಡ್ತಾರೆ. ಎಲ್ಲಿ ನೋಡಿದ್ರು ಗಲೀಜ್. ಮೀನಾ, ಓ ಮೀನಾ. ಅಯ್ಯೋ ಸರ್, ನಾನು ಎಲ್ಲ ಕೆಲ್ಸನ. ಅಯ್ಯೋ ಏನಮ್ಮ ಮೀನಾ, ದಿನ ಪೂರ್ತಿ ಎಷ್ಟು ಕೆಲಸ ಮಾಡ್ತೀಯ ನೀನು? ನನಗ್ ನಿನ್ ಕೆಲಸ ನೋಡಿ ತುಂಬಾ ಖುಷಿಯಾಗಿದೆ. ಅಯ್ಯೋ ಸರ್, ಏನ್ ಹೇಳ್ತಿದ್ದೀರಾ? ಆದ್ರೆ ಒಂದನ್ನ ಕೇಳ್ಬೇಕನ್ಕೊಂಡೆ, ಸ್ವಲ್ಪ ಗಮನನ ನನ್ ಮೇಲೂ ವಹಿಸು. ಅಯ್ಯೋ ಸರ್, ನನ್ನ ಬಿಡಿ. ಅಯ್ಯೋ, ಸಂಬಳ ಜಾಸ್ತಿ ಮಾಡ್ತೀನಿ ನಿನ್ಗೆ. ಸರ್ ಬಿಡಿ. ಇವಾಗ ಬಿಟ್ಟಿಲ್ಲ ಅಂದ್ರೆ ಅಕ್ಕಗೆ ಹೇಳ್ತೀನಿ. ಕಾಮಿಷ್ಟ ನನ್ ಮಗ. ಎಷ್ಟ್ ದಿನ ಅಂತ ತಪ್ಪಿಸ್ಕೊಂತ್ಯ ನೀನು? ಯಾವತ್ತಾದ್ರೂ ಒಂದಿನ ಬೇಟೆ ಆಡ್ತೀನಿ. ಕಾಡ್ ಬೆಕ್ಕನ್ನ ಬೇಟೆ ಆಡೋದು ನನಗ್ ತುಂಬಾ ಇಷ್ಟ. ಅರೆ ಸುಜಿತ್, ಸುಜಿತ್ ಎಲ್ಲಿ ಹೋದ ಇವನು? ಅರೆ ಸುಜಿತ್! ಬಂದೆ ಅಪ್ಪಾಜಿ. ಹೇಳಿ ಅಪ್ಪಾಜಿ. ಬಂದ ತಟ್ ನನ್ ಮಗ. ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಯೋಚನೆ ಮಾಡ್ತಿದ್ದೆ ನಿಮ್ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದು ಅಂತ. ಅಯ್ಯೋ, ನೀನ್ ತಲೆ ಕೆಡಿಸ್ಕೋಬೇಡ. ಅದು ಯಾರು ಮಾಡಿದಾರಂತ ಇನ್ಸ್ಪೆಕ್ಟರ್ ಕಂಡಿಡಿತಾರೆ. ನೀನೊಂದ್ ಕೆಲ್ಸ ಮಾಡು, ವರ್ಮಾ ಅವ್ರ ಹತ್ರ ಹೋಗಿ ಹುಷಾರಾಗಿ ದುಡ್ಡನ್ನ ತಗೊಂಬಾ. ಸರಿ ಅಪ್ಪಾಜಿ, ಜಸ್ಟ್ ಒಂದು ಟೀ ಕುಡ್ಕೊಂಡು ಹೊರಟು ಬಿಡ್ತೀನಿ. ಅಯ್ಯೋ, ವರ್ಮಾ ಅವ್ರ ಮನೇಲೆ ಹೋಗಿ ಟೀ ಕುಡಿ. ವರ್ಮಾ ಅವ್ರು ಹೋದ್ರೆ ಕೆಲ್ಸ ಕೆಡುತ್ತೆ. ಅಪ್ಪಾಜಿ, ಬರೀ ಒಂದು ಟೀ ಕುಡ್ಕೊಂಡು ಹೋಗ್ತೀನಿ ಅಷ್ಟೇ. ಅಯ್ಯೋ, ಕೂತ್ಕೊಳ್ಳೋದಕ್ಕೂ ಟೈಮ್ ಇಲ್ಲ. ನೀನ್ ಬೇಗ ಹೋಗು, ವರ್ಮಾ ಅವ್ರು ಹೋಗ್ಬಿಡ್ತಾರೆ. ನೀನ್ ಆದಷ್ಟು ಬೇಗ ಹೋಗಿ ದುಡ್ಡು ತಗೊಂಬಾ. ಹೋಗು. ಸರಿ ಅಪ್ಪಾಜಿ. ಅಲ್ಲೇ ಹೋಗಿ ಟೀ ಕುಡಿ. ಹಾ ಸರಿ. ಕೆಲ್ಸ ಮಾಡು ಅಂದ್ರೆ ಟೀ ಕುಡಿತಾನಂತೆ. ಟೀ ಅರೆ ಸೊಸೆ. ಹಾ ಹೇಳಿ ಮಾವ. ಅಯ್ಯೋ ಬಾಮ್ಮ ಇಲ್ಲಿ ಸ್ವಲ್ಪ. ಬಂದೆ ಬಂದೆ ಮಾವ. ಹಾ ಮಾವ ಹೇಳಿ, ಏನು? ಅಯ್ಯೋ, ಯಾಕೆ ಇಷ್ಟೊಂದು ದೂರ ನಿಂತಿದೀಯಾ? ಪಕ್ಕದಲ್ಲಿ ಕೂತ್ಕೋ. ನಾನ್ ನಿಮ್ಮಿಂದ ದೂರ ಇರಕ್ಕೆ ಆಗಲ್ಲ. ಅಯ್ಯೋ, ಇಷ್ಟು ದೂರ ಚೆನ್ನಾಗಿಲ್ಲ, ಪಕ್ಕ ಬಾ. ಆಯ್ತು ಮಾವಯ್ಯ. ನಿನ್ ಮೈ ಹೂವಿನ ತರ ಮೃದುವಾಗಿದೆ, ಚಂದ್ರನ್ ತರ ಹೊಳೆಯೋ ಮುಖ. ನೀವು ಟೀ ಕುಡಿತೀರಾ ಮಾವ? ಅಯ್ಯೋ ಬಿಡು ಮಾವಾಗಿವ ಅನ್ನೋದು. ಚಿನ್ನ ಅಂತ ಕರಿ ಸ್ವಲ್ಪ. ಚಿನ್ನ ಅವ್ರೆ, ಟೀ ತಗೊಂಡ್ ಬರ್ಲ? ಹೇಳಿದ್ದಾರಲ್ಲ. ಅಯ್ಯೋ, ನಾನ್ ಯಾವಾಗ್ಲಿಂದನೂ ದಾಹದಲ್ಲಿದ್ದೀನಿ ರೀನಾ ಅವ್ರೆ. ಬಿಡಿ ಮಾವ, ಯಾರಾದ್ರೂ ನಿಮ್ಮನ್ನ ನೋಡಿದ್ರೆ 55 ವರ್ಷ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅಯ್ಯೋ, ಈ ವಯಸ್ಸಲ್ಲಿ ಮನುಷ್ಯ ಇನ್ನೂ ಶಕ್ತಿಶಾಲಿ ಆಗ್ತಾನ ನನ್ ಚಿನ್ನ. ಹಾಗಂತೀರಾ? ನಿಜವಾಗ್ಲು ಬೇಕಿದ್ರೆ ನೀನೇ ಚೆಕ್ ಮಾಡಿ ನೋಡು. ನೋಡೋಣ. ನೀವ್ ನನ್ನ ಒಂದ್ ವೇಳೆ ಹಿಡಿದ್ರೆ ನೀವ್ ಏನ್ ಕೇಳ್ತಿರೋ ನಾನು ಅದನ್ನೆಲ್ಲ ನಿಮಗ್ ಕೊಡ್ತೀನಿ. ನಿಜವಾಗ್ಲು? ನಿಜವಾಗ್ಲು. ಸರಿ, ಹಾಗಾದ್ರೆ ನಾನ್ ನಿನ್ನ ಹಾಗೆ ಬುಟ್ಟಿಗೆ ಹಾಕೊಂಡ್ಬಿಡ್ತೀನಿ ಚಿನ್ನ. ನಾನೇನ್ ಮಾವಿನ ಹಣ್ಣ ನೀವ್ ಹಂಗೆ ಬುಟ್ಟಿಗೆ ಹಾಕೊಳಕ್ಕೆ?
ಅಯ್ಯೋ ನೀನಂತೂ ನನ್ನ ಮಲ್ಗೋವ ಹಣ್ಣು, ಅದನ್ನ ಕಚ್ಚಿದ್ರೆ ಮಜವಾಗಿರುತ್ತೆ. ಹೌದಾ, ಹಾಗಂತೀರಾ? ಸರಿ ಬನ್ನಿ, ಮತ್ತಿನ್ನೇನು? ನನ್ನ ಹಿಡ್ಕೊಳ್ಳಿ ನೋಡೋಣ. ಹೌದಾ? ಬಂದೆ. ಹಿಡ್ಕೊಳ್ಳಿ, ಬನ್ನಿ ಹಿಡ್ಕೊಳ್ಳಿ, ನಿಂತ್ಕೋ. ಹಿಡ್ಕೊಳ್ಳಿ ನೋಡೋಣ. ನಿಂತ್ಕೋ. ಹಿಡ್ಕೊಳ್ಳಿ ಚಿನ್ನ ಅವ್ರೇ, ಹಿಡ್ಕೊಳ್ಳಿ, ಓಡ್ಬೇಡ. ಹಿಡ್ಕೊಳ್ಳಿ ನೋಡೋಣ. ನೀವ್ ನನ್ನನ್ನು ಹಿಡಿಯಕ್ ಸಾಧ್ಯ ಇಲ್ಲ, ನಿಮ್ಮಿಂದ ಹಿಡಿಯಕ್ ಆಗ್ತಿಲ್ಲ. ಚಿನ್ನ ಅವ್ರೇ ಹಿಡ್ಕೊಳ್ಳಿ, ಹಿಡ್ಕೊಳಕ್ ಸಾಧ್ಯ ಇಲ್ಲ ನನ್ನನ್ನ. ಎಲ್ಲಿಗೆ ಓಡ್ತೀಯ ನೀನು? ಹಿಡ್ಕೊಳ್ಳಿ, ಇದೆಲ್ಲ ನಿಮ್ಗೇನೆ ಅಲ್ವಾ? ಅಯ್ಯೋ ಇನ್ನು ಎಷ್ಟು ಸತಾಯಿಸ್ತೀಯ? ಸಾಕು ಚಿನ್ನ, ಎಲ್ಲಿವರೆಗೂ ಹೊಡ್ತೀಯ ನೀನು? ನೋಡೋಣ ನಿಮ್ಗೆ ಎಷ್ಟು ತಾಕತ್ತಿದೆ ಅಂತ. ಓ ಹಾಗ, ಬನ್ನಿ. ಸರಿ ಹಾಗಾದ್ರೆ ನೋಡೇ ಬಿಡೋಣ. ನನ್ನ ಹತ್ರ ನಾನು ಬಂದ ಅಷ್ಟು ಈಸಿಯಾಗಿ ನಿಮಗ್ ಸಿಗಲ್ಲ ನೋಡಿ. ಯಾವ್ದನ್ನಾದ್ರೂ ಪಡ್ಕೋಬೇಕಂದ್ರೆ ಕಷ್ಟ ಅಂತೂ ಪಡ್ಲೇಬೇಕಲ್ವಾ? ಹಾಗ ವಿಷಯ. ಹಾ ಹೌದು, ಹಾಗೆ. ಬನ್ನಿ ನೋಡೋಣ. ನಿನ್ನ ಹಿಡ್ಕೊಂಡಲ್ಲ ನನ್ನ ಗಿಳಿ. ಕೊನೆಗೂ ಹಿಡಿದ್ನಲ್ಲ ನಿನ್ನ. ಎಲ್ಲ ಹಿಡ್ಕೊಂಡ್ರಿ? ಹೌದಾ? ಹಿಡೀರಿ ನೋಡೋಣ. ಹೌದಾ, ಸರಿ ಹಾಗಾದ್ರೆ. ಅಯ್ಯೋ ಮಾವಯ್ಯ, ಏನಾಯ್ತು ನಿಮ್ಗೆ? ನೀರ್ ತಗೊಂಡ್ ಬರ್ಲಾ? ಏನಾಯ್ತು? ನೀರ್ ತಗೊಂಡ್ ಬರ್ಲಾ ನಿಮ್ಗೆ? ಹೌದಾ, ಮೋಸ ಮಾಡ್ದೆ. ಈಗ ಮಜಾ ಬರುತ್ತೆ, ತುಂಬಾ ಮಜಾ ಬರುತ್ತೆ. ಎಷ್ಟ್ ನಾಟಕ ಮಾಡ್ತೀರಾ ಅಲ್ವಾ ನೀವು? ನೆನ್ನೆ ರಾತ್ರಿ ಕೂಡ ನೀವ್ ಹೀಗೆ ನಾಟಕ ಮಾಡ್ತಿದ್ರಿ ಅಲ್ವಾ? ನೀವ್ ಫಿಲಂ ಇಂಡಸ್ಟ್ರಿಯಲ್ಲಿ ಇರ್ಬೇಕಿತ್ತು, ಅಷ್ಟು ಚೆನ್ನಾಗಿ ನಾಟಕ ಮಾಡ್ತೀರಾ. ಅಯ್ಯೋ, ರಾತ್ರಿ ವಿಷಯ ತೆಗ್ದು ಮೂಡ್ ಹಾಳ್ ಮಾಡ್ಬೇಡ ನಂದು. ಈಗ ನನಗ್ ನನ್ನ ಮಾವನೆಣ್ ತಿನ್ನೋದಕ್ ಬಿಡು. ರೀನಾ, ನನ್ನ ಚಿಟ್ಟೆ ಮಾವಯ್ಯ. ಮಜವಾಗಿದ್ಯಾ? ರೀನಾ, ನನ್ನ ಚಿಟ್ಟೆ. ರೀನಾ, ಅದು ಮಾವ. ನೀನು ಅಪ್ಪನ ಹಾಸಿಗೆ ಮೇಲೆ ಏನ್ ಮಾಡ್ತಿದ್ಯಾ? ಮಾವ ಅವರೇನೆ ಕರ್ದಿದ್ದು. ಅಯ್ಯೋ, ತಲೆ ಕೆಟ್ಟಿದ್ಯಾ ನಿನ್ಗೆ? ನಾನೇ ತಲೆ ಹೊತ್ತದಕ್ಕೆ ಹೇಳ್ದೆ. ನಾನ್ ನಿದ್ದೆ ಮಾಡ್ದೆ. ಬಹುಶಃ ಅವಳು ನಿದ್ದೆ ಮಾಡಿರ್ಬೇಕು ಪಾಪ. ಯಾವಾಗ್ಲೂ ಉಲ್ಟಾನೇ ಯೋಚನೆ ಮಾಡ್ತೀಯ. ಅಪ್ಪಾಜಿ, ನನ್ಗೆಲ್ಲ ಗೊತ್ತು ಇಲ್ಲಿ ಏನ್ ನಡೀತಿದೆ ಅಂತ. ವರ್ಮಾ ಹತ್ರ ದುಡ್ಡು ಇಸ್ಕೊಂಡ್ ಬಂದಿದ್ದೀನಿ, ಮತ್ತೆ ಡ್ರಾಯಿಂಗ್ ರೂಮ್ ಅಲ್ಲಿ ದುಡ್ಡು ಇಟ್ಬಿಟ್ಟಿದ್ದೀನಿ. ಹೋಗಿ ಎಣಿಸ್ಕೊಳ್ಳಿ ನಿಮ್ ದುಡ್ಡನ್ನ. ಮತ್ತೆ ನೀನು, ಅಯ್ಯೋ, ನಿನಗಂತೂ ಇವತ್ತು ನಾನ್ ಪಾಠ ಹೇಳ್ತೀನಿ. ಏನ್ ಮಾಡ್ತಿದ್ಯಾ? ನಾಚಿಕೆ ಮಾನ ಮರ್ಯಾದೆ ಏನ್ ಬೇಡ ನಿನ್ಗೆ? ಸ್ವಲ್ಪ ಕೇಳಿಸ್ಕೊಳ್ಳಿ ನೀವು. ಕೂತ್ಕೊಳ್ಳೆ. ನನ್ ಮಾತ್ ಕೇಳಿ, ಅದೆಲ್ಲ ಏನೂ ಇಲ್ಲ. ನಿನಗೆ ನನ್ನಿಂದ ಏನ್ ಕಡಿಮೆ ಆಗಿತ್ತು ಅಂತ ನಮ್ಮ ಅಪ್ಪನ ಜೊತೆ ಆ ತರ ನೀವು ಯೋಚನೆ ಮಾಡೋದಕ್ಕಾದ್ರೂ ಹೇಗ್ ಸಾಧ್ಯ ಹೇಳಿ? ಯೋಚನೆ ಮಾಡೋದಲ್ಲ, ನನ್ ಕಣ್ಣಾರೆ ನಾನೇ ನೋಡ್ದೆ ಇವತ್ತು. ಆ ತರ ಎಲ್ಲ ಏನಿಲ್ಲ. ನೀವ್ ಹೇಗ್ ಅನ್ಕೊಳಕ್ ಸಾಧ್ಯ? ನನ್ನ ಮಾವನ್ ಬಗ್ಗೆ ಈ ತರ. ನಾನ್ ನಿನ್ನ ಪ್ರೀತಿ ಮಾಡ್ತಿದ್ದೆ ರೀನಾ. ನಿನಗೋಸ್ಕರ ಏನ್ ಮಾಡಿಲ್ಲ ಹೇಳು? ಮತ್ತೆ ಏನ್ ನೀನು ಮಾಡಿದ್ಯಾ ನೀನ್ ನನ್ಗೋಸ್ಕರ? 1 ವರ್ಷ ಆಯ್ತು ಮದ್ವೆ ಆಗಿ. ಯಾವಾಗ ನೋಡಿದ್ರು ಅಪ್ಪನ ಆಸ್ತಿಯಿಂದನೇ ಓಡ್ತಾ ಇದ್ದೆ. ಯಾವತ್ತಾದ್ರೂ ಕೇಳಿದ್ಯಾ ನನ್ಗೆ ಏನ್ ಬೇಕು ಏನ್ ಬೇಡ ಅಂತ? ಅದಕ್ಕೆ ನೀನು ನಮ್ಮ ಅಪ್ಪನ ಜೊತೆನೆ ಹೋಗಿ ಮಲ್ಕೊಂಡ್ಬಿಡ್ತೀಯಾ? ಹಾಗೆಲ್ಲ ಏನಿಲ್ಲ. ನೀನ್ ಮರ್ತೋಗಿದ್ಯಾ ಅನ್ಸುತ್ತೆ. ನಾವಿಬ್ರು ಸೇರ್ಕೊಂಡೆ ಇದನ್ ಪ್ಲಾನ್ ಮಾಡಿದ್ವಿ. ನನ್ ಮಾತನ್ನ ಸರಿಯಾಗಿ ಕೇಳಿಸ್ಕೊ, ಸರಿಯಾಗಿ ನೆನಪ್ ಮಾಡ್ಕೊ. ನಮ್ಮಿಬ್ಬರ ಮಧ್ಯೆ ಏನ್ ಮಾತಾಗಿತ್ತು ಅಂತ, ಆಮೇಲೆ ನಾವ್ ಏನ್ ಪ್ಲಾನ್ ಮಾಡಿದ್ವಿ ಅಂತ ನೆನಪ್ ಮಾಡ್ಕೊ. ನಾವಿಬ್ರು ಏನ್ ಮಾತಾಡ್ಕೊಂಡಿದ್ವಿ ಅಂತ, ಏನ್ ಪ್ಲಾನ್ ಮಾಡಿದ್ವಿ ಅಂತ ಮರ್ತೋದ್ಯಾ ನೀನು? ಏನಾಯ್ತು ಸುಧೀರ್? ಈ ತರ ಒಬ್ನೇ ಬೇಸರದಲ್ಲಿ ಕೂತ್ಕೊಂಡ್ಬಿಟ್ಟಿದ್ಯಾ? ಏನು ಇಲ್ಲ ಕಣೆ, ಏನು ಅರ್ಥನೇ ಆಗ್ತಿಲ್ಲ. ಹೇಗ್ ನನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿ? ಏನು ಅರ್ಥ ಆಗ್ತಾ ಇಲ್ಲ. ಇನ್ ಹೇಗ್ ಮಾಡೋಕ್ ಸಾಧ್ಯ? ದುಡ್ಡು ಇಟ್ಕೊಂಡ್ ಮಾಡ್ಬೇಕು. ದುಡ್ಡನ್ನ ಎಲ್ಲಿಂದ ತರ್ಲಿ?
ಈ ಮುದ್ಕ ಒಂದೊಂದು ರೂಪಾಯಿಗೂ ಲೆಕ್ಕ ಇಡ್ತಾನೆ. ಲೆಕ್ಕದಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ನನ್ ಹಿಡ್ಕೊಂಡ್ಬಿಡ್ತಾನೆ. ನಿನಗಂತೂ ಗೊತ್ತೇ ಇದೆ, ಈ ಮನೇಲಿ ನನಗೆ ಒಂಚೂರು ಮರ್ಯಾದೆನೇ ಇಲ್ಲ. ನೀನ್ ಒಪ್ಕೊಳ್ಳೋದಾದ್ರೆ ನಾನೊಂದ್ಸಲ ಮಾತಾಡ್ಲಾ? ಇಲ್ಲಲ್ಲ, ನೀನ್ ಹೇಗೆ ಅರ್ಥ ಮಾಡಿಸ್ತೀಯ? ಅವರೇ ಇಲ್ದಿರಂಗ್ ಮಾಡ್ಬಿಟ್ರೆ? ನಿನಗೆ ತಲೆ ಏನಾದ್ರೂ ಕೆಟ್ಟಿದ್ಯಾ? ಅಪ್ಪನ್ನ ಸಾಯಿಸ್ಬಿಡ್ತೀಯ. ನಾನ್ ಯಾವಾಗ ಹೇಳ್ದೆ ಅವ್ರನ್ನ ಸಾಯಿಸೋಣ ಅಂತ? ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರ್ಸೋಣ? ಇಲ್ ಕೇಳು, ನಿನ್ಗಂತೂ ಗೊತ್ತಿದೆ ಮಾವಯ್ಯ ತುಂಬಾ ಓಡಾಡೋದ್ರಿಂದ ಅವ್ರ ಎದೆಯಲ್ಲಿ ನೋವು ಶುರುವಾಗುತ್ತೆ ಅಂತ. ನೀನೇ ಯೋಚನೆ ಮಾಡು, ಅವ್ರೇನಾದ್ರೂ ನನ್ನ ಹಿಂದೆ ಓಡಿದ್ರೆ ಅವ್ರ ಆದಷ್ಟು ಬೇಗ ಮೇಲ್ ಹೊರಟೋಗ್ತಾರೆ. ಆದ್ರೆ ಅವ್ರು ನಿನ್ನಿಂದ ಯಾಕೆ ಓಡ್ತಾರೆ ಹೇಳು? ಅರೆ ನಿನಗ್ ಗೊತ್ತಿದೆ ಅಲ್ವಾ, ಮುದ್ಕೂರ್ಗೆ ಚಪ್ಲ ಜಾಸ್ತಿ ಇರತ್ತೆ. ವಯಸ್ಸಾಗಿರೋರ್ಗೆ ಅವರಲ್ಲಿರೋ ಆಸೆಗಳು ಜಾಸ್ತಿ ಆಗತ್ತೆ. ಆ ಮುದ್ಕ ನನ್ನನ್ನ ಯಾವಾಗೆಲ್ಲ ನೋಡ್ತಾನೋ ಅವಾಗೆಲ್ಲ ತಿನ್ನೋ ಹಾಗೇನೆ ನೋಡ್ತಿರ್ತಾನೆ. ಯಾಕ್ ನಾವ್ ಇದನ್ನ ಉಪಯೋಗಿಸ್ಕೋಬಾರ್ದು? ಹಾಗ್ ಮಾಡಿದ್ರೆ ಸರಿ ಇರುತ್ತೆ. ನೀನೊಂದ್ಸಲ ಅವ್ರನ್ನ ಬಳಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡು. ನನಗ್ ಚೆನ್ನಾಗ್ ಗೊತ್ತು ನಮ್ಮಪ್ಪ ದೊಡ್ಡ ಪಾಪಿ ಅಂತ. ಮತ್ತೆ ಇದರಿಂದ ಹಾವು ಸಾಯುತ್ತೆ, ಲಾಟಿನೂ ಮುರಿಯೋದಿಲ್ಲ. ಹಾ, ಇದೇ ವಿಷಯನೇ ನಾನು ನಿಮಗೆ ಹೇಳ್ತಿರೋದು. ಹಾ, ಇದು ಸರಿಯಾಗಿರುತ್ತೆ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣವಾ? ಅಯ್ಯೋ ನನ್ ಚಿನ್ನ ರೀನಾ ಡಾರ್ಲಿಂಗ್, ನೀನ್ ತುಂಬಾ ಒಳ್ಳೆಯವಳು. ನಾನು ಇಡ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀಯ? ಐ ಲವ್ ಯು ಸೋ ಮಚ್. ಇದರರ್ಥ ಇವಾಗ ನಾನು ನೋಡಿದ್ದೆಲ್ಲ ನಾಟಕ ಆಗಿತ್ತಾ? ಹೌದು, ಮತ್ತಿನ್ನೇನು? ನೀನೇ ತಾನೇ ಹೇಳಿದ್ದು ಮಾವಯ್ಯನ ಹತ್ರ ಆಸ್ತಿ ತಗೊಂಡು ಮತ್ತೆ ದುಡ್ಡು ಅರೇಂಜ್ ಮಾಡ್ಕೊಂಡು ನಾವು ಬಿಸ್ನೆಸ್ ಶುರು ಮಾಡೋಣ ಅಂತ. ಐ ಆಮ್ ಸೋ ಸಾರಿ ರೀನಾ. ನೀನ್ ಆಕ್ಟಿಂಗ್ ಮಾಡ್ತಿದ್ದೆ, ಮತ್ತೆ ನೀನ್ ಆಕ್ಟಿಂಗ್ ಅಲ್ಲಿ ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದೆ ಅಂದ್ರೆ ನನ್ಗನ್ನಿಸ್ತು ನಮ್ಮ ಅಪ್ಪನ ಜೊತೆ ನೀನ್ ನಿಜವಾಗ್ಲೂ ಮಲಗಿದ್ಯಾ ಅಂತ. ಐ ಆಮ್ ಸೋ ಸಾರಿ. ಆದ್ರೆ ಯಾವತ್ತೂ ಯೋಚನೆ ಮಾಡ್ಬೇಡ, ನಾನ್ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಲ್ವಾ? ನಿಜವಾಗ್ಲೂ ನಾನ್ ನಿನ್ಗೋಸ್ಕರ ಏನ್ ಬೇಕು ನನ್ನ ಕ್ಷಮಿಸ್ಬಿಡು ರೀನಾ. ಪರವಾಗಿಲ್ಲ, ನಾನ್ ನಿನ್ ಜೊತೆನೆ ನನ್ನ ಕ್ಷಮಿಸ್ಬಿಡು. ಇರ್ತೀನಿ, ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ. ಹಾ, ನಮಸ್ಕಾರ ದುಬೈ ಅವರೇ. ಮತ್ತೆ ಹೇಗಿದೆ ಆರೋಗ್ಯ? ನಾನಾ? ನಂದಂತೂ ಅದೇ ಹಳೆ ಕತೆ ದುಬೈ ಅವರೇ. ಅದೇ ಕಲರ್ ಜೀವನ, ಅದೇ ಮೋಜು ಮಸ್ತಿ. ಅದ್ ಹೇಗ್ ಬದ್ಲಾಗುತ್ತೆ? ಇನ್ನು ಯವ್ವನ ನನಗ್ ಕಡಿಮೆ ಆಗೇ ಇಲ್ಲ. ಅಯ್ಯೋ, ವಯಸ್ಸಿನ ಕಡಿಮೆನೆ ಆಗಿರೋ ದುಬೆ ಅವ್ರೆ, ಆದ್ರೆ ತಾಕತ್ತು ಅಷ್ಟೇ ಇದೆ, ಅಷ್ಟೇ ಶಕ್ತಿ ಇದೆ. ಮತ್ತೆ ದುಬೆ ಅವ್ರೆ, ಕೇಳ್ಪಟ್ಟೆ ಮಾರ್ಕೆಟ್ ಅಲ್ಲಿ ಹೊಸ ಹಕ್ಕಿ ಬಂದಿದೆ ಅಂತ. ಮತ್ತೆ ಇಬ್ರು ಸೇರಿ ಕಾಳ ಹಾಕೋಣ? ಸ್ವಲ್ಪ ವಿಚಾರ್ಸ್ ಮಡಗಿ. ತುಂಬಾ ದಿನ ಆಯ್ತು ಹೊಸ ಗಾಡಿ ಸವಾರಿ ಮಾಡಿ ನಾನು. ಅಯ್ಯೋ ಬೇಗ ಮಾಡಿ. ಅಪ್ಪಾಜಿ. ಅರೆ ದುಬೆ ಅವ್ರೆ, ನಾನು ಆಮೇಲೆ ಮಾಡ್ತೀನಿ. ಅಪ್ಪಾಜಿ, ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ. ನಾನೊಂದು ಬಿಸ್ನೆಸ್ ಶುರು ಮಾಡ್ಬೇಕಪ್ಪಾಜಿ. ಅಯ್ಯೋ, ಇಲ್ಲಿವರೆಗೂ ಬಿಸ್ನೆಸ್ ಮಾಡಿದ್ಯಾ? ಈಗ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ಯಾ? ನಾನು ಹೊಸ ಬಿಸ್ನೆಸ್ ನ ಶುರು ಮಾಡೋದಕ್ಕೆ ನೀವ್ ಯಾವಾಗ ದುಡ್ಡು ಕೊಟ್ಟಿದ್ದೀರಾ ಹೇಳಿ? ಅಯ್ಯೋ, ಬಿಟ್ಟಿ ಹಣ ನನ್ನ ಹತ್ರ ಇಲ್ಲ. ಗೊತ್ತಿದೆ ನನ್ಗೆ ಏನ್ ಬಿಸ್ನೆಸ್ ಮಾಡ್ತೀಯ ಅಂತ. ಜೀವನದಲ್ಲಿ ಏನಾದ್ರೂ ಮಾಡಿದ್ಯಾ? ನಿನ್ ಮೇಲೆ ನನಗ್ ಭರವಸೆ ಇಲ್ಲ. ಮತ್ತೆ ಕೇಳು, ಏನಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ ನನ್ ಜೊತೆ ಮಾಡು, ಅರ್ಥ ಆಯ್ತಾ? ಇಲ್ಲ ಅಪ್ಪಾಜಿ, ನಾನ್ ನನ್ ಬಿಸ್ನೆಸ್ ನ ಶುರು ಮಾಡ್ಬೇಕು, ನಿಮ್ ಜೊತೆ ಕೆಲಸ ಮಾಡಕ್ ನಂಗೆ ಇಷ್ಟ ಇಲ್ಲ. ನೋಡ್ ಸುಜಿತ್, ಒಂದ್ಸತಿ ಹೇಳ್ದೆ ಅಂದ್ರೆ ಅದು ಮುಗೀತು. ನಾನ್ ನಿನ್ಗೆ ಒಂದು ನಯಾ ಪೈಸಾ ಕೊಡಲ್ಲ. ಯಾಕೆ ಕೊಡೋದಿಲ್ಲ ಅಪ್ಪಾಜಿ? ಅಯ್ಯೋ, ನನ್ನ ಇಷ್ಟ, ನನ್ ದುಡ್ಡು, ಅರ್ಥ ಆಯ್ತಾ? ಹೋಗೋಗು. ಅಯ್ಯೋ ದೇವತೆ, ಅರೆ ಇದಕ್ಕೇನಾದ್ರೂ ಒಂದು ಉಪಾಯ ಮಾಡ್ಲೇಬೇಕು. ಪತಿ ದೇವ್ರೆ, ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಕೆಲ್ಸ. ಇವತ್ತಂತೂ ಸಂಡೇ, ಸ್ವಲ್ಪ ಈ ಕಡೆನೂ ನೋಡ್ಬೋದಲ್ಲ? ಬನ್ನಿ, ಸ್ವಲ್ಪ ಪ್ರೀತಿನೂ ಮಾಡ್ಬೋದಲ್ಲ?
ಅಯ್ಯೋ ರೀನಾ, ಚೂರೇ ಚೂರು ಕೆಲಸ ಇದೆ, ಸ್ವಲ್ಪ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ. ಕೇಳ್ರಿ, ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ. ಪ್ಲೀಸ್ ಇಲ್ಲೂ ನೋಡ್ಬೋದಲ್ವಾ? ಚಿನ್ನ, ರೀನಾ ಅರ್ಥ ಮಾಡ್ಕೋ. ಅಪ್ಪ ಅಂತೂ ದುಡ್ಡು ಕೊಡೋದಿಲ್ಲ, ಅಂಥದ್ರಲ್ಲಿ ನಾನು ಈ ಕೆಲಸ ಮಾಡಲಿಲ್ಲ ಅಂದರೆ ಮನೆಗೆ ದುಡ್ಡೆಲ್ಲಿಂದ ಬರುತ್ತೆ? ಕೆಲ್ಸ ಜೀವನ ಪೂರ್ತಿ ಮಾಡೋದೇನೆ. ಸ್ವಲ್ಪ ಪ್ರೀತಿ ಮೇಲೂ ಗಮನ ಕೊಡ್ಬೋದಲ್ವಾ? ಯಾವಾಗ್ಲೂ ಕೆಲ್ಸ ಕೆಲ್ಸ ಏನ್ ಯೋಚನೆ ಮಾಡ್ತಿರ್ತೀರಾ? ಅದು ಯಾರು ಫೋನ್ ರೀನಾ? ಅದೇನಂದ್ರೆ ಕಸ್ಟಮರ್ ಕೇರ್ ಇಂದ ಆ ಆಫರ್ ಇದೆ, ಈ ಆಫರ್ ಇದೆ. ಸಂಡೇನು ನೆಮ್ಮದಿಯಾಗಿರಕ್ ಬಿಡಲ್ಲ, ಕರ್ಮ. ಅದು ರೀನಾ, ನಾನು ಏನು ಯೋಚನೆ ಮಾಡ್ತಿದ್ದೆ ಅಂದ್ರೆ, ಯಾಕೆ ನಾವು ಟೀಯಲ್ಲಿ ಪಾಯ್ಸನ್ ಹಾಕಿ ಆ ಮುದ್ಕನ್ನ ಸಾಯಿಸ್ಬಾರ್ದು? ಏನ್ ಮಾತಾಡ್ತಿದ್ಯಾ ನೀನು? ಹುಚ್ಚಿಡ್ದಿದ್ಯಾ? ಒಂದ್ ವೇಳೆ ಮಾವನ್ಗೆ ಅವ್ರು ತಿನ್ನೋ ಊಟದಲ್ಲಿ ವಿಷ ಹಾಕಿ ಸಾಯಿಸಿದ್ರೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಮೊದಲನೇ ಡೌಟ್ ನಮ್ಮಿಬ್ಬರ ಮೇಲೇನೆ ಬರುತ್ತೆ. ಅವಾಗ ಪೊಲೀಸ್ ನಮ್ಮನ್ನ ಹಿಡ್ಕೊಂಡು ಒಳಗಾಕ್ತಾರೆ. ಏನ್ ಯೋಚನೆ ಮಾಡ್ತಿದ್ಯಾ ನೀನು? ಆದ್ರೆ ರೀನಾ, ಆದ್ರೆ ಹೋದ್ಸಲಿ ನಡೆದಿದ್ ಘಟನೆ, ಅದು ಯಾರೋ ಕಳ್ಳ ಬಂದು ಬೀಗೋಕ್ಕೋಸ್ಕರ ಈ ತರ ಮಾಡಿರ್ಬೋದು. ಹೌದಾ? ಮಾವಯ್ಯ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಅವ್ರನ್ನ ನೀನು ಸಾಯ್ಸಕ್ ಟ್ರೈ ಮಾಡಿದ್ಯಾ ಅಂತ. ಏನೇನೋ ಯೋಚನೆ ಮಾಡ್ತೀಯಾ? ನಾನಾ? ನಾನೇ ಕೇಳಿಸ್ಕೊಂಡೆ. ಆ ಮುದ್ಕನ್ಗೆ ಹುಚ್ಚಿಡ್ದಿದೆ ಅನ್ಸುತ್ತೆ. ಹಾ, ಮತ್ತವತ್ತು ಗಲಾಟೆ ಆದಾಗ ನಾನ್ ಹೋಗಿ ನೋಡ್ದಾಗ ನೀನ್ ಹಾಸಿಗೆ ಮೇಲೆ ಇರ್ಲೇ ಇರ್ಲಿಲ್ವಲ್ಲ? ಹೌದು ಕಣೆ, ಅವತ್ತು ನಾನು ಬಾಲ್ಕನಿಲಿ ಕೂತಲೇ ಮಲಗ್ಬಿಟ್ಟಿದ್ದೆ. ಆಮೇಲೆ ಕೋಪ ಬರೋದು ನ್ಯಾಯನೇ ಆಗಿತ್ತು. ನೀನ್ ಇಷ್ಟೊಂದ್ ದಿನದಿಂದ ಅಪ್ಪನ ಹಿಂದೆನೆ ಬಿದ್ದಿದ್ಯಾ. ಅವ್ರ ಆರೋಗ್ಯ ಸರಿ ಹೋಗೋದ್ರ ಬದಲು ತುಂಬಾ ಚೆನ್ನಾಗಾಗ್ತಿದೆ. ನೀನ್ ನನಗ್ ಸ್ವಲ್ಪ ಟೈಮ್ ಕೊಡು. ನನಗ್ ಗೊತ್ತಿದೆ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ, ಮತ್ತೆ ಅವ್ರನ್ನ ಹೇಗ್ ಮುಗಿಸ್ಬೇಕು ಅಂತ. ಹಾವು ಸಾಯುತ್ತೆ, ಮತ್ತೆ ಕೋಲು ಮುರಿಯಲ್ಲ. ಹೌದಾ? ನೀನಂತೂ ಎಲ್ಲ ಪ್ಲಾನಿಂಗ್ ಮಾಡಿ ಮುಗಿಸಿದ್ಯಾ, ನನ್ಗೇನು ಹೇಳೇ ಇಲ್ಲ. ಅಯ್ಯೋ ನನ್ನ ಮುದ್ದು ಚಿನ್ನ, ರೀನಾ ಡಾರ್ಲಿಂಗ್. ತುಂಬಾ ಚಾಲಾಕಿ ಇದೆಯಾ ನೀನು, ತುಂಬಾ ಚಾಲಾಕಿ. ಗೀತಾಂಜಲಿ ಹಾಲು ಕೆನ್ನೆಗೆ ನೀನು ನೀರು ಓ ಕನಕಾಂಬರಿ. ಅಯ್ಯೋ ನೀನಾ, ಇಷ್ಟು ದೂರ ಯಾಕೆ ನಿಂತಿದ್ಯಾ? ಅರೆ, ಇಷ್ಟ ಹತ್ರ ಬಂದಿದ್ದೀನಿ, ಇನ್ನು ಎಷ್ಟು ಹತ್ರ ಬರ್ಲಿ? ನನಗ್ ಬೇಕಾಗಿರೋದು ನೀನು ನನ್ನ ಮನ್ಸಲ್ಲಿ ಬಂದು ಕೂತ್ಕೋಬೇಕು. ಅದೇ ನೀವ್ ಇಟ್ಕೊಂಡಿದ್ದೀರಾ ಅಲ್ವಾ ನಿಮ್ ಮನ್ಸಲ್ಲಿ? ನೀನ್ ನನ್ ಮಗನ್ ಹೆಂಡತಿ ಆಗಿರ್ಬಾರ್ದಾಗಿತ್ತು. ಮತ್ತೇನೇನ್ ಆಗ್ತೀನಿ? ಆಗ ನಾನು ಪ್ರೀತಿ ಮಾಡ್ತಿದ್ದೆ ನಿನ್ನ. ನೋಡ್ದವ್ರು ಏನಂತಾರೆ? ನೋಡೋ ಮುದ್ಕನ್ಗೆ ಚಪ್ಲ ಜಾಸ್ತಿ ಆಗಿದೆ ಅಂತ. ಅಯ್ಯೋ ಹುಚ್ಚಿ, ನೋಡೋರ್ಗೇನಂತೆ, ಅವ್ರಿರೋದೇ ಮಾತಾಡೋದಕ್ಕೆ. ಅವ್ರನ್ನೆಲ್ಲ ಯಾಕೆ ಕಟ್ಕೊಂತೀಯ? ನೀನ್ ಬರೀ ನನ್ನ ಕಟ್ಕೋ ಬಾ ಪ್ಲೀಸ್. ಇಲ್ಲಿ ಕೇಳಿ, ನಾನು ನಿಮ್ಗೇನು ಹೇಳ್ಬೇಕು. ಅರೆ ಅರೆ ಹೇಳು, ಏನ್ ಹೇಳ್ಬೇಕು? ಇಲ್ಲ ಬಿಡಿ, ನೀವು ಸೊಸೆ ಏನ್ ಕೇಳ್ತಿದ್ದಾಳೆ ಅನ್ಕೋಬಹುದು. ಅಯ್ಯೋ, ಏನ್ ನನ್ನ ಹತ್ರ ನಾಚಿಕೆ? ಈಗ ನೀನಂತೂ ನನ್ ಹೆಂಡತಿ ತರ. ಆದ್ರೆ ನೀವು ನನ್ ಗಂಡನ್ ತರ ಅಲ್ಲ, ನನ್ ಗಂಡನ್ಗಿಂತ ಜಾಸ್ತಿ. ನಿಜವಾಗ್ಲೂ? ಅಯ್ಯಯ್ಯೋ, ನನ್ ಮನ್ಸ್ ಗೆದ್ಬಿಟ್ಟೆ ನೀನು. ಈಗ ಹೇಳು, ಏನ್ ಹೇಳ್ಬೇಕು, ಏನ್ ವಿಷಯ? ನಾನು ಏನ್ ಅನ್ಕೊಳ್ತಿದ್ದೀನಿ ಅಂದ್ರೆ, ನಿಮ್ ಜೊತೆ ಡ್ರಿಂಕ್ಸ್ ಮಾಡ್ಬೇಕು ಅಂತ. ನನ್ ಜೊತೆನಾ? ನೋಡು, ಯವನ ಇರೋದೇ ಮಜಾ ಮಾಡೋದಕ್ಕೆ. ಅರೆ, ಎಷ್ಟು ಬೇಕೋ ಅಷ್ಟು ಮಜಾ ಮಾಡು. ಮತ್ತೆ ಜೀವನ ಇರೋದೇ ಖುಷಿಯಾಗಿರೋದಕ್ಕೆ. ಯವನ? ಆದ್ರೆ ನೀವಂತೂ ಮುದ್ಕ ಆಗೋಗಿದ್ದೀರಾ. ಅಯ್ಯೋ, ನೀನ್ ಇದೆಯಲ್ಲ, ಬಿಡು ಈ ಮುದ್ಕ ಅನ್ನೋದನ್ನೆಲ್ಲ. ಶರೀರ ನಶ್ವರ, ನಾಶ ಆಗುತ್ತೆ. ಆತ್ಮ ಯುವಕರಾಗಿರ್ಬೇಕು. ಮತ್ತೆ ನನ್ನ ಆತ್ಮ ಎಷ್ಟು ಹೆಂಗಾಗಿದೆ ಗೊತ್ತಾ? ಅದು ನಿನ್ಗೆ ಚೆನ್ನಾಗ್ ಗೊತ್ತಿದ್ಯಲ್ಲ. ನಿಮ್ಮ ಒಳಗಂತೂ ಯವನ ಓಕೆ ಹರಿತಿದೆ. ಆ ಹೊಳೆಲ್ ನೀನು ಹರ್ಕೊಂಡ್ ಹೋಗ್ಬಿಡ್ಬೇಡ. ಇರಿ, ಸ್ವಲ್ಪ ನಿಧಾನ ಮಾಡಿ. ನಾನ್ ವಿಸ್ಕಿ ತಗೊಂಡ್ ಬರ್ತೀನಿ. ಸರಿ ಸರಿ, ಬೇಗ ನೀನ್ ಬೇಗ ಹೋಗಿ ತಗೊಂಬಾ, ನನಗ್ ತಡಿಯೋದಕ್ಕಾಗ್ತಿಲ್ಲ. Cheers. Cheers. ಅರೆ ಇದೇನಿದು?
ನೀನ್ ಯಾಕೆ ಕುಡಿತಿಲ್ಲ? ಅದು ಏನಂದ್ರೆ ಫಸ್ಟ್ ಟೈಮ್ ಅಲ್ವಾ, ಸೊ ಸ್ವಲ್ಪ ಕಮ್ಮಿನೇ ಕುಡಿಯೋಣ ಅಂತ. ನೀವು ಕುಡೀರಿ, ನೀವು ಕುಡಿಯೋದನ್ನ ನಾನು ನೋಡ್ಬೇಕು ಅಷ್ಟೇ. ಹೌದಾ? ಅರೇ, ನೀನ್ ಜೊತೆಲಿದ್ರೆ ರಾತ್ರಿ ಪೂರ್ತಿ ಕುಡಿತಾ ಇರ್ತೀನಿ ನನ್ ಪ್ರಾಣ. ನೀನ್ ತುಂಬಾ ಒಳ್ಳೆ ಹುಡುಗಿ. ನಿನ್ನಷ್ಟು ಒಳ್ಳೆ ಹುಡುಗಿ ಇಲ್ಲಿವರೆಗೂ ನೋಡೇ ಇಲ್ಲ. ಯಾರಾದ್ರೂ ಗಂಡಸರು ಮನೆ ಕುಡ್ಕೊಂಬಂದ್ರೆ ಅವ್ರ ಹೆಂಡತಿ ಮನೆಯಿಂದ ಓಡಿಸ್ಬಿಡ್ತಾರೆ. ಮತ್ತೆ ನೀನಂತೂ ನಿನ್ ಕೈಯಾರೇ ನನ್ಗೆ ಎಣ್ಣೆ ಒಯ್ದು ಕೊಡ್ತಿದ್ಯಾ. ಅದೇನಂದ್ರೆ ನಾನ್ ಕೇಳ್ಪಟ್ಟಿದ್ದೀನಿ, ಇದನ್ ಕುಡಿದ್ಮೇಲೆ ಮನುಷ್ಯನ ಒಳಗಿರೋ ಮೃಗ ಹೊರಗ್ ಬರ್ತಾನೆ ಅಂತ, ಆಮೇಲೆ ಆ ಮೃಗ ಚೆನ್ನಾಗ್ ಬೇಟೆ ಆಡುತ್ತೆ ಅಂತ. ವರೆವಾ, ಎಂತ ಅದ್ಭುತವಾದ ವಿಷಯ ಹೇಳ್ದೆ ನೀನು. ಈ ವಿಷಯ ಕೇಳಿ ಇನ್ನೊಂದ್ ಪೆಗ್ ಕುಡಿತೀನಿ ನಾನು. ತಗೊಳ್ಳಿ. ಅಯ್ಯೋ ನನ್ ಪ್ರಾಣ, ಇನ್ನ ನನ್ನಿಂದ ಕಾಯೋದಕ್ಕಾಗಲ್ಲ. ಇವಾಗ ನನ್ನೊಳಗಿರೋ ಮೃಗ ಬೇಟೆ ಆಡೋದಕ್ಕೆ ಪೂರ್ತಿ ತಯಾರಾಗಿದೆ. ಹೋಗೋಣ. ದೂರ ಇರಿ ನನ್ನಿಂದ, ಮುಟ್ಟಬೇಡ ನನ್ನನ್ನ. ಅರೆ ಅರೆ, ಏನಾಯ್ತು ಬುಲ್ಬುಲ್? ದೂರ ಇರು ನನ್ನಿಂದ. ಏನ್ ಮಾತಾಡ್ತಿದ್ಯಾ ಚಿನ್ನ? ಯಾರು ಚಿನ್ನ? ಅಯ್ಯೋ, ನನ್ಗೆ ಎದೆ ನೋತಿದೆ ಈಗ. ನೀರು ಕೊಡು ನನಗೆ. ನೀರ್ ತಗೊಳ್ಳಿ, ನೀರು. ಇದಿನ್ನು ಇವಾಗ ಆರಂಭ ಅಷ್ಟೇ. ಏ ಮೋಸಗಾರ್ತಿ, ನನಗ್ ನೀನು ಮೋಸ ಮಾಡಿದ್ಯಾ. ಒತ್ತಾಡು ಮುದ್ಕ, ಇನ್ನೂ ಒತ್ತಾಡು. ಸಾಯಿ, ಒತ್ತಾಡಿ ಸಾಯಿ. ಎಷ್ಟು ಆಟ ಆಡ್ದೆ ಅಲ್ವಾ ನನ್ ಜೊತೆ? ಇವಾಗ ಸಾಯಿ ಮುದ್ಕ. ಕೊನೆಗೂ ಸತ್ಯಲ್ಲೋ ನಾಯಿ ಮುಗ್ದವನೇ. ನಿನ್ನ ಚಪ್ಪಲಕ್ಕೆ ಯಾರು ಸಿಗ್ಲಿಲ್ಲ ಅಂತ ನಿನ್ ಸೊಸೆನೇ ಬೇಕಾಯ್ತೇನೋ ಮುದ್ಕ. ರೀನಾ, ಇದೇನ್ ಮಾಡಿದ್ಯಾ ನೀನು? ಇವ್ರಿಗೆ ವಿಷ ಕೊಟ್ಬಿಟ್ಟ. ಒಂದ್ ವೇಳೆ ನಾನು ಹಾಗೆ ಮಾಡ್ಲಿಲ್ಲ ಅಂದ್ರೆ ಇವ್ ನನ್ನನ್ನ ಬಿಡ್ತಿರ್ಲಿಲ್ಲ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡಿದ್ದೀನಿ. ಆದ್ರೆ ಪೊಲೀಸ್ಗೆ ಗೊತ್ತಾಗ್ಬಿಟ್ರೆ ನಾವಿಬ್ರು ಜೈಲ್ಗೆ ಹೋಗ್ತೀವಿ. ಅದು ಪೊಲೀಸ್ಗೆ ಹೇಗ್ ಗೊತ್ತಾಗುತ್ತೆ ಹೇಳು? ನಾವು ಪೊಲೀಸ್ ಬರೋಕ್ಕೂ ಮುಂಚೆನೆ ಇವ್ರ ಶವ ಸಂಸ್ಕಾರ ಮಾಡ್ಬಿಡೋಣ. ಬೂದಿ ಆಗ್ಬಿಡ್ತಾನೆ, ಪೊಲೀಸ್ಗೆ ಹೇಗ್ ಗೊತ್ತಾಗುತ್ತೆ? ಸುಜೀತ್, ಹಾಗಾದ್ರೆ ಇವಾಗ ಏನ್ ಮಾಡೋದು? ನಾನು ದೊಡ್ಡ ಬ್ಯಾಗ್ ತಗೊಂಡ್ ಬರ್ತೀನಿ. ಅದ್ರೊಳಗಡೆ ಇವನ್ನ ಹಾಕ್ಬಿಟ್ಟು ದೂರ ತಗೊಂಡ್ ಹೋಗ್ಬಿಡೋಣ. ಶವ ಸಂಸ್ಕಾರ ಮಾಡ್ಬಿಡೋಣ. ಇವಾಗ ಯಾರು ಬಂದ್ರು ನೋಡಿ. ಭಯಪಡ್ಬೇಡ, ಪಕ್ಕದ ಮನೆಯವ್ರು ಇರ್ಬೇಕು. ನೀನು ಇವ್ರನ್ನ ನೋಡ್ಕೋ, ನಾನು ಅವ್ರು ನೋಡ್ತೀನಿ. ಇನ್ಸ್ಪೆಕ್ಟರ್ ಸರ್, ನೀವು ಈ ಸಮಯದಲ್ಲಿ? ನಾನು ಒಳಗಡೆ ಬರ್ಬೋದಾ? ಆದ್ರೆ ಯಾಕೆ? ಏನ್ ವಿಷಯ? ನಿಮ್ ತಂದೆ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಆದ್ರೆ ಅಪ್ಪಾಜಿ ಮನೇಲಿ ಇಲ್ವಲ್ಲ, ಅವರು ಹೊರಗಡೆ ಹೋಗಿದ್ದಾರೆ. ನೀವು ಒಂದ್ ಕೆಲಸ ಮಾಡಿ, ಆಮೇಲೆ ಬನ್ನಿ. ತೊಂದ್ರೆ ಇಲ್ಲ, ಅವ್ರು ಬರೋ ತನಕ ನಾನು ಕಾಯ್ತಾ ಇರ್ತೀನಿ. ಕಾಯ್ತೀರಾ? ಅದ್ ಹೇಗ್ ನಮ್ಮನೇಲಿ ಕಾಯ್ತೀರಾ? ಓ, ಇದಾ ವಿಷಯ? ನೋಡಿ, ಇವ್ರು ನಮ್ ತಂದೆ, ಆದ್ರೆ ಇವ್ರನ್ನ ನಾನ್ ಸಾಯಿಸಿಲ್ಲ. ನೀನೇ ಸಾಯಿಸಿರೋದು. ನಾನೇನು ಮಾಡಿಲ್ಲ ಸರ್, ನಾನೇನು ಮಾಡಿಲ್ಲ. ಇವ್ರ ನನ್ ತಂದೆ, ಇವ್ರನ್ನ ನಾನ್ ಸಾಯಿಸಿಲ್ಲ. ನೀನೇ ಸಾಯಿಸಿರೋದು. ರೀನಾ, ನೀನಾದ್ರೂ ಹೇಳು.
ಥ್ಯಾಂಕ್ ಯು ಮಿಸ್ ರೀನಾ, ನೀವು ಸರಿಯಾದ ಸಮಯಕ್ಕೆ ನಮ್ಗೆ ಇನ್ಫಾರ್ಮ್ ಮಾಡಿದ್ರಿ. ಹಲೋ ಹಾ ಹೇಳಿ. ಹಲೋ ಇನ್ಸ್ಪೆಕ್ಟರ್ ಸರ್, ಹೇಳಿ, ನಾನ್ ನಿಮ್ಗೆ ಒಂದ್ ವಿಷಯ ಹೇಳ್ಬೇಕು. ಏನು ಅಂತ ಹೇಳಿ. ಅದೇನಂದ್ರೆ ನನ್ ಗಂಡ ನಮ್ಮ ಮಾವನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದಾರೆ. ಏನು ಹೇಳ್ತಿದ್ದೀರಾ? ಹಾ, ಅದೂನು ಆಸ್ತಿಗೋಸ್ಕರ. Please, ಹೌದಾ? ನೀವು ಬಂದ್ಬಿಡಿ. ಸರಿ, ನಾನು ಬರ್ತಾ ಇದ್ದೀನಿ. ಸರಿ, ಕರ್ಕೊಂಡು ಹೋಗಿ ಈ ಅಪರಾಧಿನ. ಇವನು ಆಸ್ತಿಗೋಸ್ಕರ ಅಪ್ಪನೇ ಕೊಲೆ ಮಾಡ್ಬಿಟ್ಟ. ಕರ್ಕೊಂಡು ಹೋಗಿ ಇವನ್ನ. ರೀನಾ, ನಡಿ. ರೀನಾ, ನಾನಂತೂ ನಿನ್ನ ನಡಿ. ಬಿಡೋದಿಲ್ಲ ಸರ್. ಬಾಯ್ ನಾನೇನು ಮುಚ್ಕೊಂಡು ಮಾಡಿಲ್ಲ, ನಡಿ. ದಯವಿಟ್ಟು ನೀನು ನನ್ನ ಮುಂದಿನ ನಂಬಿ. ದಿನಗಳು ನಾನೇನು ಜೈಲಲ್ಲಿ ಮಾಡಿಲ್ಲ, ಕಳೆದು ನನ್ನ ಬಿಡಿ ಪ್ಲೀಸ್ ಸರ್. ಏನೋ ಪದೇ ಪದೇ ಯಾಕೆ ಕಾಲ್ ಮಾಡ್ತಿದ್ಯಾ? ಮೇಡಮ್, ನನಗೆ ನನ್ನ ದುಡ್ಡು ಬೇಕು. ಯಾವ ದುಡ್ಡು? ಹಾ? ಕೆಲ್ಸ ಪೂರ್ತಿ ಮಾಡಿದ್ಯಾ ನೀನು? ಮುದ್ಕ ಇನ್ನು ಗುಂಡ್ಕಲ್ ತರ ಆದ್ರೆ ಕೂತಿದ್ದಾನೆ. ಮೇಡಮ್- ಇನ್ನೊಂದ್ ಸ್ವಲ್ಪ ದಿನ ಕಾಯಿ. ಇಷ್ಟ್ರಲ್ಲೇ ಅವ್ರಿಬ್ಬರಿಗೂ ಒಂದ್ ಗತಿ ಕಾಣಿಸ್ತೀನಿ. ಆಮೇಲೆ ನಾವು ಕೆನಡಾಗ್ ಹೊಟ್ಟೋಗೋಣ. ಅಲ್ಲೇ ಸೆಟಲ್ ಆಗ್ಬಿಡೋಣ. ಮುದ್ಕ ಹೋದ ನರ್ಕಕ್ಕೆ, ಗಂಡ ಹೋದ ಜೈಲ್ಗೆ. ಈಗ ಪೂರ್ತಿ ಪ್ರಾಪರ್ಟಿ ನನಗೆ, ಎಲ್ಲ ಆಸ್ತಿನೂ ನನಗೇನೆ. ಇದೆಲ್ಲಾನು ನಂದೇ. ಕತೆ ಇವಾಗ ಶುರುವಾಗುತ್ತೆ.